ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿರೋ ಒಂದು ಕ್ಯಾಪ್ಸಿಕಮ್ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕಳೆದ ಬಾರಿ ಕೂಡ ಒಂದು ಕ್ಯಾಪ್ಸಿಕಮ್ ಚಟ್ನಿನ ತೋರಿಸಿದ್ದೀನಿ, ಆದರೆ ಇದು ಇನ್ನೊಂಚೂರು ಡಿಫ್ರೆಂಟ್ ವೆರೈಟಿ ಚಟ್ನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ದಪ್ಪ ತಳ ಇರೋಂಥ ಬಾಣಲೆ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿರೋ ಹಾಗೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ. ಈ ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆ ಉದ್ದಿನಬೇಳೆ 2 ಒಳ್ಳೆ ಘಮ ಬರೋಕ್ಕೆ ಶುರು ಆಗ್ತಿದೆ ಹಾಗೆ 5 ಹಸಿಮೆಣಸಿನ್ಕಾಯಿ ಖಾರ ಇರೋ ಅಂಥದ್ದು, ಬೆಳ್ಳುಳ್ಳಿನೂ ಕೂಡ 5 ಎಸ್ಲು. ಒಂಚೂರು ಇದು ಹಸಿ ಘಮ ಹೋದರೆ ಸಾಕು. ಮೀಡಿಯಮ್ ಸೈಜ್ ಈರುಳ್ಳಿ 1. ಈರುಳ್ಳಿ ಒಂಚೂರು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿದು ಒಂಚೂರು ಹಸಿ ಘಮ ಹೋಗ್ತಿದೆ ಹಾಗೆ 1 ಮೀಡಿಯಮ್ ಸೈಜ್ ಟೊಮೆಟೊನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಒಂಚೂರು ಸಾಫ್ಟ್ ಆದರೆ ಸಾಕು. ಎಲ್ಲದ್ರದ್ದು ಹಸಿ ಘಮ ಹೋಗಬೇಕು ಅಷ್ಟೇ, ತುಂಬ ಏನು ಫ್ರೈ ಮಾಡೋಕ್ಕೆ ಹೋಗ್ಬೇಡಿ. ಟೊಮೆಟೊ ಒಂಚೂರು ಸಾಫ್ಟ್ ಆಗ್ತಿದೆ ಹಾಗೆ ದಪ್ಪ ಸೈಜ್ದು 1 ಕ್ಯಾಪ್ಸಿಕಮ್ಮು, ಇಲ್ಲಾಂದರೆ ಚಿಕ್ಕದಾದರೆ 2 ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ದು ಹಸಿ ಘಮ ಹೋಗಬೇಕು, ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಕ್ಯಾಪ್ಸಿಕಮ್ಮು. ಇವಾಗ ಸ್ಟವ್ ಲೋ ಫ್ಲೇಮ್ ಮಾಡಿಕೊಂಡು ಇದಕ್ಕೆ ಉಳಿದಿರೋಂಥ ಐಟಮ್ ಹಾಕೊಳ್ತೀನಿ. ಹುಳಿಗೆ ತಕ್ಕಷ್ಟು ಒಂದು ಚಿಕ್ಕ ಹುಣಸೆ ಹಣ್ಣಿನ ಪೀಸು ಅಥವಾ ಗಟ್ಟಿ ಪೇಸ್ಟ್ ಆದರೆ 1 ಟೀ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಒಣ ಕೊಬ್ಬರಿ 1 ಟೇಬಲ್ ಸ್ಪೂನ್, ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿರೋದು 1.5 ಟೇಬಲ್ ಸ್ಪೂನ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ಟವ್ ಆಫ್ ಮಾಡಿದ್ದೀನಿ. ಇದು ಪೂರ್ತಿ ತಣ್ಣಗಾದ ನಂತರ ರುಬ್ಕೊಳ್ಳೋಣ. ಬಾಣಲಿಯಲ್ಲಿ ಇರೋದೆಲ್ಲ ತಣ್ಣಗಾದ ನಂತರ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು. ಇದರಲ್ಲೇ ಸಾಕಷ್ಟು ನೀರಂಶ ಇರೋದ್ರಿಂದ ನೀರು ನೋಡ್ಬಿಟ್ಟು ಹಾಕೊಳ್ಳಿ. ನೋಡಿ, ಬರೀ 2 ಟೇಬಲ್ ಸ್ಪೂನ್ ನೀರು ಹಾಕೊಂಡಿದ್ದಕ್ಕೆ ಈ ಹದದಲ್ಲಿ ಗಟ್ಟಿಗೆ ಬಂದಿದೆ. ನಿಮಗೆ ಇದನ್ನು ಬೇಕಾದರೆ ಕುದಿಸ್ಬಿಟ್ಟು ಕೂಡ ಇಟ್ಕೋಬೋದು. ಆವಾಗ 2 ದಿನ ಇದನ್ನು ಸ್ಟೋರ್ ಮಾಡ್ಬೋದು. ಒಂದು ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿ. ನಾನು ಇವಾಗಷ್ಟೇ ಖಾಲಿ ಮಾಡೋದ್ರಿಂದ ಇದನ್ನೇನು ಕುದಿಸ್ತಾ ಇಲ್ಲ. ಇದಕ್ಕೆ 1 ಸಾಸಿವೆ ಜೀರಿಗೆ ಹಿಂಗಿನ ಒಗ್ಗರಣೆ ಹಾಕ್ಕೊಳ್ತೀನಿ. ಚಟ್ನಿನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸಿಂಪಲ್ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇದಕ್ಕಿನ್ನೇನು ಹಾಕಿಲ್ಲ. 1 ಟೀ ಸ್ಪೂನ್ ಎಣ್ಣೆ, 1/2 ಟೀ ಸ್ಪೂನ್ ಸಾಸಿವೆ, 1/2 ಟೀ ಸ್ಪೂನ್ ಜೀರಿಗೆ, 1 ಚಿಟಕಿ ಹಿಂಗೆ ಹಾಕ್ಬಿಟ್ಟು ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ಉಪ್ಪು, ಹುಳಿ, ಖಾರ ಎಲ್ಲ ಇರೋದ್ರಿಂದ, ಆ ಕ್ಯಾಪ್ಸಿಕಮ್ ಫ್ಲೇವರ್ ಕೂಡ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದು ನೀವು ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ ಎಲ್ಲದ್ರ ಜೊತೆನೂ ಸರ್ವ್ ಮಾಡ್ಕೋಬೋದು. ಇದೇ ಚಟ್ನಿನ ನಾನು ಇವಾಗ ಬಾಣಲಿಲಿ ಕ್ಯಾಪ್ಸಿಕಮ್ಮು, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನೆಲ್ಲ ಫ್ರೈ ಮಾಡಿ ತೋರಿಸಿದ್ನಲ್ಲ, ಅದನ್ನು ಗ್ಯಾಸ್ ಮೇಲೆ ಹಾಗೇ ಸುಟ್ಟುಬಿಟ್ಟು ನೀವು ಹಾಗೇ ಬೇಕಾದ್ರೂ ಚಟ್ನಿ ಮಾಡ್ಕೋಬೋದು. ಬರ್ಂಟ್ ಕ್ಯಾಪ್ಸಿಕಮ್ ಚಟ್ನಿ ಅಂತ ಹೇಳ್ಬೋದು ಅದನ್ನು. ಅದು ಇನ್ನೂ ರುಚಿಯಾಗಿರುತ್ತೆ. ಅದರ ಒಂಥರ ಸ್ಮೋಕಿ ಫ್ಲೇವರ್ ಇರೋದ್ರಿಂದ ಟೇಸ್ಟ್ ಇನ್ನೂ ರುಚಿಯಾಗಿರುತ್ತೆ. ನೀವು ಆ ಮೆಥಡ್ ಬೇಕಾದರೂ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾನು ಇವತ್ತು ತೋರಿಸಿದ್ದೀನಲ್ಲ, ಈ ಥರ ಬೇಕಾದರೂ ಮಾಡಿಕೊಂಡು ಈ ಕ್ಯಾಪ್ಸಿಕಮ್ ಚಟ್ನಿನ ತಿಂದು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ಚಟ್ನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.